ಐಡಿಯಾ ಅಸ್ಪುಸ್ ನಿಮ್ಮ ಜ್ಯೂಸ್ पूरी गड़े प्लीज निन चिंटू बैग ಒಳಗೆ ಹೋಗು ಪ್ಲೀಸ್ ನನ್ನ ಹೋಟೆಲ್ ಹುಟ್ಟಿದ ಮಗುನೇ ಇಷ್ಟೊಂದು ಪ್ರೀತಿ ಮಾಡ್ತಿತ್ತೋ ಇಲ್ವೋ ನಿಜವಾಗ್ಲೂ ನಾನು ಪುಣ್ಯವಂತೆ ಅಯ್ಯಯ್ಯೋ ಹುಚ್ಚು ಹೆಚ್ಚಾಗ್ಬಿಟ್ಟಿದೆ. ಇದನ್ನು ರಾಜೀವ್ನ ಕರ್ಕೊಂಡು ಬಂದು ತೋರಿಸ್ಬೇಕು. ರಾಜೀವ ಬಾ ನನ್ನ ಜೊತೆ. ಏನಮ್ಮ ಮತ್ತೇನು ಸಮಸ್ಯೆ? ಎಲ್ಲ ನೀನು ಹೆಂಡ್ತಿದೆ ಕಣೋ, ಕತೆ ಪುರಾಣ ಎಲ್ಲ ಹೇಳೋಕೆ ಟೈಮ್ ಇಲ್ಲ, ಬಾ ನನ್ನ ಜೊತೆ. ಬಿಡಮ್ಮ. ಯಾರೋ ಅಯ್ಯೋ ನೀನು ನನ್ನ ಸ್ವಂತ ಮಗಳಿಗಿಂತ ಹೆಚ್ಚು ಕಂದ. ನಿನ್ನ ಬಿಟ್ಟು ನಾನು ಯಾವತ್ತೂ ಇರೋದಿಲ್ಲ. ಅದಕ್ಕೆ ನಾನಿನ್ನ ಅಮ್ಮ ಅಂತ ಕರೆಯೋದು. ನೋಡ್ತೀನೋ ರಾಜೀವ, ಅವಳಿಗೆ ಹುಚ್ಚು ಹೆಚ್ಚಾಗ್ತಿದೆ. ಇದನ್ನೆಲ್ಲ ನೋಡ್ಕೊಂಡು ನೀನು ಸುಮ್ಮನೆ ಇರಬಾರ್ದು ಕಣೋ. ರಾಗಿಣಿ ಹೇಳ್ದಾಗೆ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರಬೇಕು. ಯಶೋಧ ಮಗು ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳ ಕಂಡೀಷನು ತುಂಬ ಡೆಲಿಕೇಟ್ ಆಗಿದೆ. ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಕಾಗ್ದ ಇದು ಇಲ್ಲಿ ಹರಿದಾಕಿದಾರಲ್ಲ. ರಾಗಿಣಿದೇ ಕೆಲಸ ಇರಬೇಕು. ಮನೆ ಲೆಕ್ಕಪತ್ರದಿರಬೇಕು. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ರೂಮ್ಗೆ ಹೋಗ್ತಿದ್ದೀನಿ ಅತ್ತೆ. ಬಂದ ತಕ್ಷಣ ನೇರವಾಗಿ ರೂಮ್ಗೆ ಹೋಗೋದಲ್ಲ. ಸ್ವಲ್ಪನೂ ಸುಳಿವು ಸೂಕ್ಷ್ಮ ಅನ್ನೋದೇ ಅರ್ಥ ಆಗಲ್ಲ. ನೋಡು, ಹೋಗಿ ಆ ಮುದುಕಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ದೇವಸ್ಥಾನದ ಪ್ರಸಾದ ಕೊಡು. ನಾವಿಲ್ಲದೆ ಇರುವಾಗ ಯಾರಾದರೂ ಕಿವಿ ಊದಿರ್ತಾರೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದವರು ನನಗೆ ಪ್ರಸಾದನೇ ಕೊಟ್ಟಿಲ್ಲ ಅಂತ ಮುದುಕಿ ಬೊಬ್ಬೆ ಹೊಡೆಯುತ್ತೆ. ಹೋಗೋ. ಅದಕ್ಕೆ ಯಾಕೆ ಹಂಗೆ ಮಾತಾಡ್ತೀರಾ ಅತ್ತೆ? ಪ್ರಸಾದ ತಾನೇ, ಕೊಟ್ಬಿಟ್ಟು ಬರ್ತೀನಿ. ನೀ ನನಗೆ ಎದುರು ವಾದಿಸೋದು ಬೇಕಾಗಿಲ್ಲ.
ಎಷ್ಟು ಹೇಳಿದ್ದೀನೋ ಅಷ್ಟು ಮಾಡು. ಹೋಗು. ಪ್ರಸಾದ ಕೊಟ್ಬಿಡ್ಬಾ ಅಂದರೆ ಬರೀ ಪ್ರಸಾದ ಕೊಟ್ಟು ಬರೋದಲ್ಲ. ನಾವಿಲ್ಲದೆ ಇರುವಾಗ ಇಲ್ಲಿ ಏನು ನಡೀತು ಅಂತ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರಿಸ್ಕೊ. ಅಂಥ ವಿದ್ಯೆ ಎಲ್ಲ ನಂಗೆ ಬರಲ್ಲ ಅತ್ತೆ. ಪ್ರಸಾದ ಕೊಟ್ಬಿಟ್ಟು ಬರ್ತೀನಿ ಅಷ್ಟೇ. ರೀ ನೋಡಿದ್ರೇನ್ರಿ, ನಿಮ್ಮ ಸೊಸೆ ನನಗೆ ಮುಖಕ್ಕೆ ಹೊಡೆದಾಗ ಮಾತಾಡ್ತಾಳೆ. ಅಲ್ಲ ಭಮಿನಿ, ಅಮ್ಮಂಗೆ ಕಣ್ಣು ಕಾಣಲ್ಲ, ಕಿವಿ ಕೇಳಿಸಲ್ಲ. ಇಲ್ಲಿ ಏನು ನಡೀತೆ ಅಂತ ಅವ್ರಿಗೇನು ಗೊತ್ತಾಗುತ್ತೆ? ಹೌದಾ? ರೂಮಿಂದ ಎದ್ದು ಬಂದು ಎಲ್ರಿಗೂ ಮಂಗಳಾರತಿ ಮಾಡೋಕ್ಕೆ ಗೊತ್ತಾಗುತ್ತಾ? ಸಾಕು ನಿಮ್ಮ ಅಮ್ಮನ ಪರ ವಹಿಸಿದ್ದು. ನಡೀರಿ. ಅಜ್ಜಿ, ಯಾರು ಬಂದಿದ್ದು? ನಾನಜ್ಜಿ, ನಿತ್ಯ. ಓ, ನಿತ್ಯನಾ? ನನ್ನ ಕಿರಿ ಮರಿ ಸೊಸೆ. ಸಂತೋಷ. ಏನಮ್ಮ, ಅಜ್ಜಿ ನೋಡಕ್ ಬಂದ್ಯಾ? ಹ್ಞೂ ಅಜ್ಜಿ, ದೇವಸ್ಥಾನಕ್ಕೆ ಹೋಗಿದ್ವಿ, ಪ್ರಸಾದ ಕೊಟ್ಟೋಗೋಣ ಅಂತ ಬಂದೆ. ದೇವಸ್ಥಾನಕ್ಕೆ ಹೋಗಿದ್ರಾ? ತುಂಬ ಸಂತೋಷನಮ್ಮ. ನನಗೆ ಆ ದೇವ್ರನ್ನ ಕಣ್ ತುಂಬ ನೋಡೋ ಭಾಗ್ಯನೂ ಇಲ್ಲ ನೋಡು. ಆ ದೇವರು ಅದನ್ನು ನನ್ನಿಂದ ಕಿತ್ಕೊಂಡ್ಬಿಟ್ಟ. ಸರಿ, ಪ್ರಸಾದ ಕೊಡು. ಏನು ನಿತ್ಯ, ಅಜ್ಜಿಗೆ ಪೂಸಿ ಹೊಡೆಯೋಣ ಅಂತ ಬಂದ್ಯಾ? ಇಲ್ಲ, ನನಗೆ ಪೂಸಿ ಮಸ್ಕ ಎಲ್ಲ ಹೊಡೆಯೋ ಅಗತ್ಯ ಇಲ್ಲ. ನಾನು ಬರೀ ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ. ನಿತ್ಯ, ಯಾರ ಜೊತೆ ಮಾತಾಡ್ತಾ ಇದೀಯಾ? ಅಜ್ಜಿ, ನಾನು ರಾಗಿಣಿ, ನಿಮ್ಮ ಕಿರಿಮರಿ ಸೊಸೆ ಬೇಗ ಮಗು ಆಗ್ಲಿಂದ ಬೇಡ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ಲು. ನಿಮಗೆ ಪ್ರಸಾದ ಕೊಟ್ಟು ನಿಮ್ಮ ಒಡವೆಗಳನ್ನ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದಾಳೆ. ತುಂಬ ಸಂತೋಷ ಅಮ್ಮ. ಆ ದೇವರು ಬೇಗ ಅವಳ ಮಡ್ಲಲ್ಲಿ ಒಂದು ಪುಟ್ಟ ಮಗುನ ಹಾಕಿಬಿಡ್ಲಿ. ಇಲ್ಲ ಅಜ್ಜಿ, ಅದೆಲ್ಲ ಏನೂ ಇಲ್ಲ. ನಾವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಷ್ಟೇ. ನನಗೆ ನಿಮ್ಮ ಯಾವ ಒಡವೆನೂ ಬೇಡ ಅಜ್ಜಿ. ದೇವಸ್ಥಾನ ಏನು ಪಾರ್ಕಾ? ಸುಮ್ಮನೆ ಸುತ್ತಾಡ್ಕೊಂಡು ಬರೋದಕ್ಕೆ? ಅಲ್ಲಿಗೆ ಹೋಗೋದು ಏನಾದರೂ ಬೇಡ್ಕೊಳ್ಳೋದಕ್ಕೆ? ಇಲ್ಲ, ನನಗೆ ಮಗು ಬೇಕು ಅಂತಾಗಲಿ ಅಥವಾ ಅಜ್ಜಿ ಒಡವೆ ನನಗೆ ಸಿಗಲಿ ಅಂತಾಗಲಿ ನಾನು ಕೇಳಕ್ಕೆ ಹೋಗಿರಲಿಲ್ಲ. ಹಲೋ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋರೆಲ್ಲ ಮಕ್ಕಳಾಗ್ಲಿಂತ ಬೇಡ್ಕೊಳ್ಳೋದಕ್ಕೆ ಹೋಗೋದು. ನಿನಗಷ್ಟು ಡೌಟ್ ಇದ್ದರೆ ನಿನ್ನ ಪ್ರೀತಿ ಅತ್ತೆ ಇದ್ದಾರಲ್ಲ, ಅವ್ರನ್ನ ಹೋಗಿ ವಿಚಾರಿಸು, ಗೊತ್ತಾಗುತ್ತೆ. ಇಲ್ಲ, ನಂಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ನೀವು ಸುಮ್ಮನೆ ಯಾಕೆ ಅಜ್ಜಿ ಮನಸ್ಸಲ್ಲಿ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಾಗ ಮಾತಾಡ್ತಿದ್ದೀರಾ? ನೀನು ಅದೇ ಕೆಲಸ ಮಾಡಕ್ ತಾನೆ ಹೊಸ ಮನೆ ಹತ್ರ ಹೋಗಿದ್ದು. ನೀನು ಸತ್ಯ ಕಂಡುಹಿಡಿಬೇಕು ಅಂದರೆ ಅಜ್ಜಿ ಮನೆನ ಅಗ್ದು ಸಿಮೆಂಟು, ಕಬ್ಬಿಣ, ಮರಳು ಎಷ್ಟು ಹಾಕಿದ್ದೀನಿ ಅಂತ ಕಂಡುಹಿಡಿಬೇಕು, ಗೊತ್ತಾಯ್ತಾ? ಏನು ಮಾತಾಡ್ತಿದ್ದೀರಿ ನೀವಿಬ್ರು? ನನಗೇನು ಕೇಳಿಸ್ತಾನೆ ಇಲ್ವಲ್ಲ. ಏನಿಲ್ಲ ಅಜ್ಜಿ, ನಿತ್ಯ ಹೊಸದಾಗಿ ಮನೆಗೆ ಬಂದಿದ್ದಾಳಲ್ವಾ, ಅಜ್ಜಿ ಒಡವೆ ಏನೇನಿದೆ ಅಂತ ಕೇಳ್ತಿದ್ಲು. ಎಲ್ಲ ಡೀಟೇಲ್ ಆಗಿ ಹೇಳ್ತಿದ್ದೆ. ಈ ಮುದುಕಿಗೆ ನನ್ನ ಬಗ್ಗೆ ಆಗಲಿ ಮನೆ ಬಗ್ಗೆ ಆಗಲಿ ಹೇಳಿ ಮತ್ತೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡ, ಅದನ್ನೇ ಹೇಳೋಗೋಣ ಅಂತ ಬಂದಿದ್ದು. ನನ್ನ ಚರಿತ್ರೆ ಕೆದಕೋ ಮೊದಲು ನಿನ್ನ ಅತ್ತೆ ಚರಿತ್ರೆನ ಕೆದಕು. ಅವರು ಏನೆಲ್ಲ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋದನ್ನು ಮೊದಲು ಕಂಡುಹಿಡಿ, ಆಮೇಲೆ ನನ್ನ ಸ್ಕ್ಯಾಂಡಲ್ಸ್ನ ಪತ್ತೆ ಮಾಡುವಂತೆ.
ಅಜ್ಜಿ ನಾನು ಹೋಗಿ ಬರ್ತೀನಿ. ಹೂನಮ್ಮ ಹೋಗ್ಬ, ಒಳ್ಳೇದಾಗಲಿ. ಇವರಿಬ್ಬರು ಅದೇನೇನು ಮಾತಾಡ್ಕೊಂಡ್ರು ಏನು, ನಂಗಂತೂ ಒಂದು ಗೊತ್ತಾಗಲಿಲ್ಲ. ಹಾಂ, ಒಂದೊಂದು ಸಲ ಕಿವಿ ಕೇಳಿಸ್ದೇ ಇರೋದೇ ಒಳ್ಳೇದು ಅನಿಸುತ್ತೆ. ಈ ಕಾಷ್ಟಾಭ್ಯಾಸನ ಕೇಳೋದಾದರೂ ತಪ್ಪುತ್ತೆ. ಇನ್ನೊಂದು ಸಲ ಏನೋ ಗುಟ್ಟು, ಏನೋ ಪಿತೂರಿ ಮಾಡ್ತಾ ಇದ್ದಾರೆ, ನಂಗೊಂದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ದೈವೇಚ್ಛೆ. ಅಯ್ಯೋ, ಭಾಮಿನಿ, ಇದು ಯಾಕೋ ಸರಿಯಾಗಿ ಸೆಟ್ ಆಗ್ತಿಲ್ಲ ಕಣೆ. ಇಸ್ಪಿಟೆಲ್ಲ ಆದರೆ ಚಕ ಅಂತ ಜೋಡಿಸ್ತೀರಾ, ಇದನ್ನು ಜೋಡ್ಸೋಕ್ಕಾಗಲ್ವಾ? ಸ್ವಲ್ಪ ಸರಿಯಾಗಿ ತಲೆ ಓಡಿಸಿ ಜೋಡಿಸಿ. ಅತ್ತೆ, ನಂಗೆ ಮಗು ಆಗಲಿ ಅಂತ ನೀವು ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು? ಇಲ್ಲಪ್ಪ, ಯಾರು ಹೇಳಿದ್ರು? ರಾಗಿಣಿ ಅದಕ್ಕೆ ಹೇಳಿದ್ದು. ಅಜ್ಜಿ ಮುಂದೆ ನಂಗೆ ತುಂಬಾ ಅವಮಾನ ಮಾಡಿದ್ರು. ನಾನು ಒಡವೆಗೋಸ್ಕರ ಅರ್ಜೆಂಟಾಗಿ ಮಗು ಮಾಡ್ಕೊಳಕ್ಕೆ ಹೊರಟಿದ್ದೀನಂತೆ. ಅಯ್ಯೋ, ಹೇಳಿದ್ರೆ ಹೇಳಲಿ ಬಿಡು. ಅವಳ ಬಾಯಿ ಹರಕೆಯಿಂದ ಮಗು ಆದ್ರೆ ಒಳ್ಳೇದೆ ತಾನೆ. ಇಲ್ಲ ಅತ್ತೆ, ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ. ನೀವು ಈ ಥರ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮಾಡಬೇಡಿ ಅತ್ತೆ. ಅಯ್ಯೋ, ನೀನೆಂತ ಸೊಸೆನೆ? ನಾವಿಲ್ಲೇನೋ ಗೋಲ್ಮಾಲ್ ಆಗಿದೆ ಅಂತ ತಲೆ ಕೆಡ್ಸ್ಕೊಂಡಿದ್ರೆ ಇವಳು ಯಾವುದೋ ಚಿಕ್ಕ ಪುಟ್ಟ ವಿಷಯಕ್ಕೆ ಹಾರಾಡ್ತಿದ್ದಾಳೆ. ಬಾ, ಈ ಕಾಗದ ಚೂರನ್ನ ಸರಿ ಮಾಡು, ಏನಿದೆ ಅಂತ ನೋಡೋಣ. ಬಾ. ನಂಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ಲ. ನಾನು ಅಜ್ಜಿಗೆ ಒಳ್ಳೇದು ಮಾಡೋಣ ಅಂತ ಲೆಕ್ಕ ನೋಡೋಕ್ಕೂ ಮನೆ ನೋಡೋಕ್ಕೂ ಒಪ್ಕೊಂಡಿದ್ದು, ನಿಮ್ಮ ಸ್ವಾರ್ಥ ಸಾಧನೆಗಲ್ಲ. ನೀವೇನು ಕಣ್ಣು ಬಾಯಿ ಬಿಟ್ಕೊಂಡು ಹಂಗೆ ನೋಡ್ತಾ ಇದ್ದೀರಾ? ಕಾಗದ ಚೂರದಲ್ಲಿ ಏನಿದೆ ಅಂತ ಕರೆಕ್ಟಾಗಿ ಜೋಡಿಸಿ ಹೇಳಿ. ಭಾಮಿನಿ, ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ಲ ಕಣೆ. ತುಂಬ ಪೀಸ್ಗಳು ಮಿಸ್ ಆಗ್ಬಿಟ್ಟಿವೆ. ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ನೀನು ಬೇರೆ ನನ್ನ ಪ್ರಾಣ ತಿಂತಾ ಇದೆಯಾ? ಅಲ್ಲ ರೀ, ನಾವು ಮನೇಲಿ ಇಲ್ಲದೆ ಇರುವಾಗ ಏನೋ ನಡೆದಿದೆ. ಈ ಕಾಗದ ಚೂರು ಬಾಗ್ಲ ಹತ್ರ ಹೇಗೆ ಬಂದ್ವು ಇದೆಲ್ಲ ಗೊತ್ತಿದ್ದು ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಭಾಮಿನಿ, ಇಲ್ಲಿ ನೋಡು, ನಮ್ಮ ಜಮೀನು ಇದೆಯಲ್ಲ, ಆ ಊರಿನ ಹೆಸರಿದೆ ಇದರಲ್ಲಿ. ಹೌದಾ? ಕುಡಿಯಲಿ. ಇಲ್ಲಿ ನೋಡು, ಇದರಲ್ಲಿ ನಮ್ಮ ಅಮ್ಮನ ಹೆಸರಿದೆ. ಮುದುಕಿ ಹೆಸರಿದೆಯಾ? ರೀ, ನನಗೆ ಅನುಮಾನ ಇತ್ರಿ, ನಾವಿಲ್ಲದೆ ಇರುವಾಗ ಇಲ್ಲೇನೋ ನಡೆದಿದೆ. ಕುಡೀಲಿ ಬನ್ರಿ. ನಾವಿಲ್ಲದೆ ಇರುವಾಗ ಆ ರಾಗಿಣಿ ಏನೋ ಕರಾಮತ್ ನಡೆಸಿದಾಳೆ. ಬನ್ನಿ ಕೇಳೋಣ. ರಾಗಿಣಿ, ಮಾಲ್ತಿ, ರಾಗಿಣಿ, ಮಾಲ್ತಿ, ರಾಗಿಣಿ. ಅಯ್ಯೋ 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 ಅಯ್ಯೋ, ಯಾಕೆ ಯಾಕೆ ಕಿರ್ಚ್ಕೊತಿದ್ಯಾ ನೀನು? ಏನಾಗಿದೆ ನಿನಗೆ? ದೇವಸ್ಥಾನಕ್ಕೆ ಹೋಗಿ ಬಂದಿದ್ಯಾ? ದೆವ್ವ ಬಿಟ್ಕೊಂಡಿದ್ಯಾ ಹೇಗೆ ನಿನಗೆ? ಹಾ, ನಿಮಗೆ ಮೆಟ್ಕೊಂಡಿರೋ ದೆವ್ವನ ಬಿಡ್ಸಕ್ಕೆ ನಾನು ಆ ಮಾರಮ್ಮನ ಆಹ್ವಾನ ಮಾಡ್ಕೊಂಡು ಬಂದಿದ್ದೀನಿ. ಚಿಕ್ಕಮ್ಮ, ಸುಮ್ಮನೆ ಕೂಗಾಡಬೇಡಿ. ಕೂಗಿದ ತಕ್ಷಣ ಹೆದರ್ಕೊಳ್ಳೋದಕ್ಕೆ ನಾವೇನು ಚಿಕ್ಕ ಮಕ್ಕಳಲ್ಲ. ವಿಷಯ ಏನು ಅನ್ನೋದನ್ನ ಮೊದಲು ಹೇಳಿ. ನಾವು ಈ ಮನೇಲಿ ಇಲ್ಲದೆ ಇರುವಾಗ ನೀವಿಬ್ರು ಏನು ಪಿತೂರಿ ಮಾಡಿದ್ದೀರಾ? ಪಿತೂರಿನ? ಏಯ್, ನಾವು ಯಾವ ಪಿತೂರಿನೂ ನಡೆಸಿಲ್ಲ. ಜ್ಞಾನ ನೆಟ್ಕಿದೆ ತಾನೇ ನಿನಗೆ? ಏಯ್,
ನನ್ನ ಜ್ಞಾನ ನೆಟ್ಗೆ ಇದೆ. ಇದೇನು ಕಾಗದ ಚೂರು? ನನ್ನ ಜ್ಞಾನ ನೆಟ್ಗೆ ಇದೆ. ಇದೇನು ಕಾಗದ ಚೂರು? ಏನ್ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಾ? ಕೇಳ್ರಿ, ಈ ಕಾಗದ ಚೂರು ಎಲ್ಲಿಂದ ಬಂತು ಅಂತ. ಇವರಿಬ್ರು ನಾವಿಲ್ದೇ ಇರುವಾಗ ಇಲ್ಲಿ ಏನ್ ಕಿತಾಪತಿ ಮಾಡಿದಾರಂತ ಕೇಳಿ. ರಾಗಿಣಿ, ಬಾಮಿನಿ ಕೇಳ್ತಾ ಇದ್ದಾರೆ, ಉತ್ತರ ಕೊಡು. ಅವ್ರು ಕೇಳ್ತಾರೋ ಸರಿಯಾಗೇ ಇದೆ. ಏನಿದೆಲ್ಲ? ಚಿಕ್ಕಪ್ಪ, ಯಾವುದೋ ಪೇಪರ್ ಚೂರು ತಂದು ಇದೇನು ಅಂತ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳಬೇಕು? ಹಾಂ, ಇದೇನು ಆರ್ಡಿನರಿ ಪೇಪರ್ ಅಲ್ಲ ನೋಡು. ಅದರಲ್ಲಿ ಜಮೀನ್ ಹೆಸರು, ಆ ಅಮ್ಮನ ಹೆಸರು ಎಲ್ಲ ಇದೆ. ನಮ್ಗೇನು ಗೊತ್ತು? ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ನೀವು ಯಾವ ದೇವಸ್ಥಾನಕ್ಕೂ ಹೋಗಿರ್ಲಿಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮನ್ನ ದೇವಸ್ಥಾನಕ್ಕೆ ಕಳಿಸಿ ನೀವಿಲ್ಲಿ ಏನೋ ಪಿತೂರಿ ಮಾಡಿದ್ದೀರಾ. ಏ, ಬಾಯಿ ಬಂದಂಗಿಲ್ಲ ಮಾತಾಡ್ಬೇಡ ಕಣೆ. ಅದರಲ್ಲಿ ಜಮೀನ್ ಹೆಸರು, ಅಜ್ಜಿ ಹೆಸರು ಇದೆ ಅಂತ ಮಾತ್ರಕ್ಕೆ ಅದಕ್ಕೆ ನಾವು ಕಾರಣನಾ? ನಾವು ಇಲ್ಲಿ ಇರಲಿಲ್ಲ ಅಂದ್ರೆ ನಿಮ್ಮನ್ನು ಬಿಟ್ರೆ ಈ ಕೆಲಸ ಇನ್ಯಾರು ಮಾಡ್ತಾರೆ? ನಿಮ್ಮಲ್ಲೇ ಯಾರೋ ಒಬ್ರು ಅಜ್ಜಿ ಹತ್ರ ಸೈನ್ ತಗೊಳಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಚಿಕ್ಕಮ್ಮ, ನಾವ್ಯಾರು ಅಂತ ಪ್ರಯತ್ನ ಮಾಡಿಲ್ಲ. ಒಂದ್ ವೇಳೆ ಹಾಗೆ ಮಾಡಿದ್ದಿದ್ರೆ ನಾವ್ಯಾಕೆ ಬಿಸಾಕ್ತಿದ್ವಿ? ಹೌದು ಚಿಕ್ಕಮ್ಮ, ಅಕ್ಕ ಹೇಳೋದ್ರಲ್ಲಿ ಲಾಜಿಕ್ ಇದೆ. ಅಜ್ಜಿ ಕೆಲ್ ಸೈನ್ ಮಾಡಿಸ್ಕೊಂಡಿದ್ದಿದ್ರೆ ಸೀಕ್ರೆಟಾಗಿ ಇಟ್ಕೊತಿದ್ವಿ. ನನಗೆ ಈ ಕತೆ ಎಲ್ಲ ಬೇಡ. ಈ ಕಾಗದ ಏನು, ಎಲ್ಲಿಂದ ಬಂತು ಅಂತ ನಂಗೆ ಈಗಲೇ ಗೊತ್ತಾಗಬೇಕು. ಹೋಗ್ಲು ಬಿಡು ಬಾಮಿನಿ. ನೋಡು, ಈಗ ಅವರಿಬ್ಬರು ಹೇಳ್ತಿರೋ ಸರಿಯಾಗೇ ಇದೆ. ಡಾಕ್ಯುಮೆಂಟಿಗೆ ಅವ್ರು ಸೈನ್ ಮಾಡಿಸಿದ್ರೆ ಅದನ್ನ ಯಾಕೆ ಅವ್ರು ಹೊರದಾಗ್ತಿದ್ರು? ಈ ಪೀಸ್ ನಮ್ಗೆ ಯಾಕೆ ಸಿಗ್ತಾ ಇತ್ತು? ರೀ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಯಾವಾಗಲೂ ಹೀಗೇನೆ ನನ್ನನ್ನು ಮೂಲ ಗುಂಪು ಮಾಡಿ ಎಲ್ಲರ ಎದುರಿಗೆ ಒಳ್ಳೆಯವರಾಗಕ್ಕೆ ನೋಡ್ತೀರಾ. ಏನೋ ಹೇಳ್ತಾರಲ್ಲ, ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅಂತ. ಹಾಗಾಯ್ತು. ನಾನು ಇಷ್ಟಕ್ಕೆ ಸುಮ್ಮನೆ ಇರೋಳಲ್ಲ. ನೀವೆಲ್ಲ ಈ ರೀತಿ ಮಾಡಿದ್ದೀರಿ ಅಂತ ನಾನು ಈಗಲೇ ಹೋಗಿ ಅತ್ತೆಗೆ ಹೇಳ್ತೀನಿ. ಅಯ್ಯಯ್ಯೋ, ಇವಳು ಹೋಗಿ ಎಲ್ಲ ಪುರಾಣನೂ ಮುದುಕಿ ಹತ್ರ ಊದ್ಬಿಟ್ರೆ ಆ ಮುದುಕಿಗೆ ನಮ್ಮ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಆಮೇಲೆ ನಮ್ಮ ಬಂಡವಾಳ ಎಲ್ಲ ಹೊರಗಡೆ ಬಂದ್ಬಿಡ್ತಲ್ಲಪ್ಪ. ಹಾಂ ಚಿಕ್ಕಮ್ಮ, ಈಗ ಜ್ಞಾಪಕಕ್ಕೆ ಬಂತು. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಲ್ಲ, ಆ ಫಾರಮ್ ಅದು ಚಿಂಟು ಎಲ್ಲೋ ಹರಿದಾಕಿದ್ದಾನೆ ಅನ್ಸುತ್ತೆ. ನೀವು ಅದನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಹಾಂ ಹೌದೌದು, ಅದು ಹಾಸಿಗೆ ಮೇಲಿತ್ತು, ಆಮೇಲೆ ಕಾಣಿಸ್ಲಿಲ್ಲ. ಇದು ಗ್ಯಾರಂಟಿ ಚಿಂಟುದ ಕೆಲಸ. ನೋಡಿದೆ ಬಾಮಿನಿ, ನಾನು ಹೇಳಿಲ್ವಾ ಇದರಲ್ಲಿ ಯಾವ ಪಿತೂರಿನೂ ನಡೆದಿಲ್ಲ. ಇದು ಟ್ಯಾಕ್ಸ್ ಫಾರಮ್ಮೇ. ಸರಿ, ನಾನು ನಿಮ್ಮ ಮಾತನ್ನ ನಂಬ್ತೀನಿ. ಆದರೆ ನೀವು ಬಚಾವಾಗಿದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ. ನಾನು ಇಷ್ಟಕ್ಕೆ ಸುಮ್ಮನೆ ಇರೋಳಲ್ಲ. ಇದ್ರ ಮೂಲನ ಕಂಡು ಹಿಡ್ದೇ ಹಿಡಿತೀನಿ. ಬನ್ರಿ ಹೋಗೋಣ. ದೋಸೆ ಬಂತಾ? ಬಂದೇ ಇಲ್ಲ. ಇದು ಅಯ್ಯೋ, ಇದು ಬಂದೇ ಇಲ್ಲ. ಯಶೋದ, ಯಶೋದ, ಅಯ್ಯಯ್ಯೋ, ಇವರಿಬ್ರು ಮತ್ತೆ ಜಗಳ ಆಡಕ್ ಬಂದ್ರಾ? ಈ ಥರ ನಮ್ಮ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ನಾನೇನು ಮಾಡಿದೆ ರಾಗಿಣಿ? ಮಾಡೋದೆಲ್ಲ ಮಾಡಿಬಿಟ್ಟು ಏನು ಗೊತ್ತಿಲ್ಲದಿರೋ ಥರ ನಾಟಕ ಆಡ್ತೀನಿ. ಆ ಮುದುಕಿ ಹತ್ರ ಸೈನ್ ಮಾಡ್ಸಕ್ ಹೋಗಿದ್ದನ್ನ ಯಾರ ಹತ್ರನೂ ಹೇಳ್ಬೇಡ ಅಂತ ಹೇಳಿದ್ವಿ ತಾನೆ. ಎಲ್ಲ ತಗೊಂಡೋಗಿ ಚಿಕ್ಕಮ್ಮನ ಕಿವಿ ಊದಿದ್ಯಲ್ಲ. ಇಲ್ಲ, ನಾನು ಯಾರ ಹತ್ರನೂ ಹೇಳಿಲ್ಲ. ಹೇಳೋದು ಮಾತ್ರ ಅಲ್ಲ, ಸಾಕ್ಷಿ ಸಮೇತವಾಗಿ ನಮ್ಮನ್ನು ಹಿಡ್ಕೊಡೋ ಪ್ಲ್ಯಾನ್ ಮಾಡಿದ್ಯಾ.
ಅತ್ತೆ ನೀವೇನು ಹೇಳ್ತಾ ಇದ್ದೀರೋ ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ. ನಾನಿಲ್ಲಿ ಹರಿದು ಎಸದ್ನಲ್ಲ ವಿಲ್ ಪೇಪರ್ನ, ಆ ಕಾಗದ ಚೂರ್ನೆಲ್ಲ ತಗೊಂಡೋಗಿ ಚಿಕ್ಕಮ್ಮನಿಗೆ ಯಾಕೆ ಕೊಟ್ಟೆ? ಇಲ್ಲ ರಾಗಿಣಿ, ನಾನು ಈ ರೂಮಿಂದ ಹೊರಗಡೆ ಹೋಗೇ ಇಲ್ಲ. ಅವ್ರು ದೇವಸ್ಥಾನದಿಂದ ಯಾವಾಗ ಬಂದರು ಅನ್ನೋದೇ ನನಗೆ ಗೊತ್ತಿಲ್ಲ. ಹಾಗಿದ್ಮೇಲೆ ನಾನು ಅವ್ರಿಗೆ ಹೇಳೋದಕ್ಕೆ ಹೇಗೆ ಸಾಧ್ಯ? ಅಯ್ಯೋ, ಆ ಪೇಪರ್ ಪೀಸ್ ತಗೊಂಡು ಹೋಗಿದ್ದು ಎಷ್ಟಿದ್ದು? ಅಮ್ಮ ಅಲ್ಲ, ನಾನು.